ಸರ್ ತಾವು ಕೂಡ ಒಂದು ವಾರಕ್ಕಿಂತ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದೀರಾ, ಎಲ್ಲ ವ್ಯವಸ್ಥೆ ನೋಡ್ಕೊತಿದ್ದೀರಾ ಸರ್. ಕೊನೆ ಹಂತದಲ್ಲಿದೆ ಎಲ್ಲ ಸಿದ್ಧತೆಗಳು ಸರ್, ಯಾವ ರೀತಿ ಎಲ್ಲ ಆಗಿದೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ? ನೋಡಿ, ಇಲ್ಲಿ ಒಳ್ಳೆಯ ರೀತಿಯಿಂದ ಮಧು ಬಂಗಾರಪ್ಪ ಅವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತೆಗೆದುಕೊಂಡು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಮತ್ತು ವಿಶೇಷವಾಗಿ ಅಧಿಕಾರಿಗಳು, ಡೆಪ್ಟಿ ಕಮಿಷನರ್ ಆಗಿರ್ಬೋದು, CO ಆಗಿರ್ಬೋದು, SP ಅವರಾಗಿರ್ಬೋದು ಮತ್ತು ಎಲ್ಲ ಇಲಾಖಾ ಏನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಹಗಲು ರಾತ್ರಿ ಪ್ರಯತ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಯುವ ನಿಧಿ ಕಾರ್ಯಕ್ರಮ ಈ ರಾಜ್ಯದ ಯುವಕರಿಗಾಗಿ ನಮ್ಮ 5ನೇ ಗ್ಯಾರಂಟಿ ಆಗಿರೋದ್ರಿಂದ ಈ ರಾಜ್ಯದ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಯುವಕರ ಜೊತೆ ನಾವಿದ್ದೀವಿ. ನಾವು ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಯುವಕರಲ್ಲಿ ಮೂಡಿಸ್ತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಈ ರಾಜ್ಯದ TV9 ಮುಖಾಂತರ ಎಲ್ಲ ರಾಜ್ಯದ ಯುವಕರಿಗೆ ನನ್ನ ಮನವಿ ಇದೆ, ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಯುವ ನಿಧಿದು ತಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ಈಗಾಗಲೇ 66,000 ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಇನ್ನೂ ನಮಗೆ 5 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲ ಯುವಕರು ಈ ಒಂದು ಯುವ ನಿಧಿ ಕಾರ್ಯಕ್ರಮದ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಸರ್, ಈ ಮಲೆನಾಡು ಭಾಗವನ್ನು ಆಯ್ಕೆ ಮಾಡಿಕೊಡೋದು ಸಹಜವಾಗಿ ಕೂಡ ಇಲ್ಲಿ ಇರುವಂಥ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತ ಜಿಲ್ಲೆ ಆಗಿರ್ಬೋದು, ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ರೀತಿ ಉತ್ಸಾಹ ಈ ಕಾರ್ಯಕ್ರಮದಿಂದ. ನೋಡಿ, ಇದು ಮಲೆನಾಡು ಇದೇನು ಭಾಗ ಇದೆಯಲ್ಲ, ಶಿವಮೊಗ್ಗ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಜಿಲ್ಲೆ. ಇದು ಸಮಾಜವಾದದ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಒಂದು ನೆಲ. ಇದು 12ನೇ ಶತಮಾನದಲ್ಲಿ ಇಲ್ಲಿ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯ ಹುಟ್ಟು ಸ್ಥಳ ಇದು. ಹಾಗಾಗಿ ಇವತ್ತು ಇಲ್ಲಿನ ಈ ಜನರು ಇವತ್ತು ಕಾಗೋಡು ಹೋರಾಟ ಇರ್ಬೋದು, ಅನೇಕ ಹೋರಾಟಗಳಿಗೆ ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ. ಇದು ಸಮಾಜವಾದದ ತಳಹದಿಯ ಮೇಲೆ ಇಲ್ಲಿ ಸಮಾಜವಾದದ ತಳಹದಿ ಮೇಲೆ ಕಟ್ಟಿರ್ತಕ್ಕಂಥ ಒಂದು ನಾಯಕರ ಒಂದು ಬೀಡಿದು. ಹಾಗಾಗಿ ಇಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾವು ಇಲ್ಲಿ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಅದನ್ನು ವಿವೇಕಾನಂದ ಜಯಂತಿ ದಿವಸನೇ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಇವತ್ತು ಇಡೀ ನಮ್ಮ ದೇಶದಲ್ಲಿ ವಿವೇಕಾನಂದರ ಜಯಂತಿಯನ್ನು ನಾವು ಯುವಕರ ದಿನಾಚರಣೆ ಅಂತಾಗಿ ಆಚರಿಸ್ತೀವಿ. ಯಾಕೆ ಅಂದರೆ ಅವರು ನಮ್ಮ ಯುವಕರಿಗೆ ಸ್ಫೂರ್ತಿ. ಹಾಗಾಗಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಯುವಕರಿಗೆ ಒಂದು ಭಾಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಹೊರಟಿದೆ. ಅದು ಆ ವಿವೇಕಾನಂದ ಜಯಂತಿ ದಿನವೇ ಮತ್ತು ಯುವಕರ ದಿನಾಚರಣೆಯ ದಿನವೇ ನಾವು ಅವರಿಗೆ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಸರ್, ಮಾಜಿ ಮುಖ್ಯಮಂತ್ರಿ S. ಬಂಗಾರಪ್ಪ ಸಾಕಷ್ಟು ಅವರ ಅಭಿಮಾನಿಗಳಿದ್ದಾರೆ, ಅವ್ರ ಪುತ್ರ ಉಸ್ತುವಾರಿ ಸಚಿವರಿದ್ದಾರೆ. ಸೊ ಅಂದರೆ ನಾಳೆ ಕಾರ್ಯಕ್ರಮ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವರ ಅಭಿಮಾನಿಗಳು ಖಂಡಿತವಾಗಿ. ಯಾಕಂದರೆ ಮಾನ್ಯ ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಮತ್ತು ಜನಪರವಾಗಿರ್ತಕ್ಕಂಥ ಬಡವರ ಒಂದು ಬಂಧು ಅಂತಲೇ ಹೆಸರು ಗಳಿಸಿರ್ತಕ್ಕಂಥ ಬಂಗಾರಪ್ಪನವರು ಈ ಜಿಲ್ಲೆಯವರು. ಮತ್ತು ಈಗ ಅವರ ಪುತ್ರ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮುಂಚೂಣಿಯಲ್ಲಿ ನಿಂತು ಜವಾಬ್ದಾರಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಬಂಗಾರಪ್ಪನವರ ಅನುಯಾಯಿಗಳು ಅವರಲ್ಲಿ ನಂಬಿಕೆ ಇರ್ತಕ್ಕಂಥವರು ಕೂಡ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇದು ಸಚಿವರಿಬ್ಬರು ಮಾತಾಗಿದೆ. ನಾಳೆ ಏನು ಯುವ ನಿಧಿ ಕಾರ್ಯಕ್ರಮ ಆಗ್ತಾಯಿದೆ, ಆ ಯಶಸ್ವಿಗೆ ಎಲ್ಲ ರೀತಿಯ ಸಿದ್ಧತೆಗೊಂಡಿದೆ. ಹಾಗಾಗಿ ಇನ್ನೇನು ಕೊನೆ ಹಂತದಲ್ಲಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಜನ ಇಲ್ಲೊಂದು ಸೇರ್ತಾರೆ. ಅದಕ್ಕಾಗಿ ಈಗಾಗಲೇ ಆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋ ಮಾತನ್ನು ಇಬ್ಬರು ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.